ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತ್ತೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆಯಾಗಿದೆ. ಅದು ಸತತವಾಗಿ ಆಕಾಶದ ಕಡೆಗೆ ಸಾಗ್ತಲೇ ಇದೆ. ಇಂಧನ ಬೆಲೆ ಏರಿಕೆ ಆದರೆ ವಾಹನ ಇಟ್ಕೊಂಡವರಿಗೆ ಮಾತ್ರ ತೊಂದರೆಯಾಗುತ್ತೆ ಅಂತ ಅಂದ್ಕೋಬೇಡಿ. ಅದರಿಂದ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಹೆಚ್ಚಾಗುತ್ತೆ ಮತ್ತು ನಾವು ಬಳಸುವ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗುತ್ತೆ. ಗೆಳೆಯರೆ, ಇವತ್ತು ಭಾರತದ ಆರ್ಥಿಕತೆಗೆ ಹೆಚ್ಚು ಹೊಡೆತ ಕೊಡ್ತಿರೋದು ಹೆಚ್ಚಾಗ್ತಿರುವ ನಮ್ಮ ಆಮದು ಪ್ರಮಾಣ. ಇನ್ನು ನಾವು ಆಮದು ಮಾಡ್ಕೊಳ್ತಿರೋ ವಸ್ತುಗಳ ಪೈಕಿ ಅತಿ ಹೆಚ್ಚು ಖರ್ಚಾಗ್ತಾ ಇರೋದು ಪೆಟ್ರೋಲಿಯಂ ಉತ್ಪನ್ನಗಳಿಗಾಗಿ. ನಮ್ಮ ದೇಶಕ್ಕೆ ಅಗತ್ಯ ಇರುವ ಇಂಧನಕ್ಕಾಗಿ ನಾವು ಮಾಡ್ತಿರೋ ವಿದೇಶಿ ವಿನಿಮಯ ನಮ್ಮ ಆಮದು ಮತ್ತು ರಫ್ತಿನ ನಡುವೆ ಬಹುದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿದೆ. ಇದರಿಂದ ಹೊರಬರೋದು ಹೇಗೆ ಅಂದರೆ, ಒಂದು, ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿಕೊಂಡು ಪರ್ಯಾಯ ಇಂಧನಗಳತ್ತ ಹೊರಳಬೇಕು, ಅಥವಾ ನಮ್ಮ ದೇಶದಲ್ಲೇ ಪೆಟ್ರೋಲಿಯಂ ಸಿಗೋ ಹಾಗಾಗಬೇಕು. ಹಾಗಾದರೆ ನಮ್ಮಲ್ಲಿ ಕೂಡ ತೈಲ ನಿಕ್ಷೇಪಗಳಿವೆಯಾ? ಇಲ್ಲಿ ಭಾರತಕ್ಕೆ ಬೇಕಾಗುವಷ್ಟು ಇಂಧನ ಸಿಗೋ ಸಾಧ್ಯತೆ ಇದೆಯಾ? ಇಂಥ ಸಾಕಷ್ಟು ಅನುಮಾನಗಳ ಜೊತೆಗೆ ಹಲವಾರು ವರ್ಷಗಳಿಂದ ಹುಡುಕಾಟ ನಡೀತಲೇ ಇದೆ. ಆಗಾಗ ಒಂದಷ್ಟು ತೈಲ ನಿಕ್ಷೇಪಗಳು ನಮಗೆ ಸಿಕ್ಕಿವೆ. ಈಗ ಭಾರತದ ತೈಲ ನಿಕ್ಷೇಪಗಳ ಪಟ್ಟಿಗೆ ಪಶ್ಚಿಮ ಬಂಗಾಳದ ಮತ್ತೊಂದು ನಿಕ್ಷೇಪ ಸೇರಿಕೊಂಡಿದೆ. ಗೆಳೆಯರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯ ದೇಶಗಳ ಭವಿಷ್ಯವನ್ನು ಬದಲಿಸಿ ಅವರನ್ನು ಶ್ರೀಮಂತರನ್ನಾಗಿ ಮಾಡಿದ್ದು ಅಲ್ಲಿ ಸಿಕ್ಕ ಇಂಧನದ ಬಾವಿಗಳು. ಒಪೆಕ್ ರಾಷ್ಟ್ರಗಳು ಇವತ್ತು ಇಡೀ ಜಗತ್ತನ್ನು ತಮ್ಮಲ್ಲಿರೋ ದುಡ್ಡಿಂದ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿನ ತೈಲ ಸಂಪತ್ತು. ಇದು ಕೇವಲ ಒಪೆಕ್ ರಾಷ್ಟ್ರಗಳಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಬದಲಾಗಿ ಅಮೆರಿಕ, ರಷ್ಯಾದಂಥ ಸೂಪರ್ ಪವರ್ ರಾಷ್ಟ್ರಗಳ ಆರ್ಥಿಕತೆ ಕೂಡ ಇದೇ ಪೆಟ್ರೋಲಿಯಂನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಅಮೆರಿಕ, ರಷ್ಯಾಗಳ ಅಂತಾರಾಷ್ಟ್ರೀಯ ಸಂಬಂಧಗಳು, ಕಿತ್ತಾಟಗಳು, ಯುದ್ಧಗಳು, ಶೀತಲ ಸಮರಗಳಿಗೆ ಕಾರಣವಾದ ಅಂಶಗಳ ಪೈಕಿ ಈ ಪೆಟ್ರೋಲಿಯಂ ಬಾವಿಗಳ ಮೇಲಿನ ಹಿಡಿತ ಕೂಡ ಒಂದು. ಅಮೆರಿಕ ಸೌದಿ ಜೊತೆಗಿನ ಒಪ್ಪಂದಗಳ ಮೂಲಕ ಹಾಗೂ ತನ್ನಲ್ಲೇ ಹುಡುಕೊಂಡಿರುವ ಪೆಟ್ರೋಲಿಯಂ ರಿಸೋರ್ಸಸ್ಗಳಿಂದಾಗಿ ತನಗೆ ಬೇಕಾದಷ್ಟು ಪೆಟ್ರೋಲಿಯಮನ್ನು ಕಡಿಮೆ ಬೆಲೆಗೆ ಹೊಂದಿಸ್ಕೊಳ್ಳುತ್ತೆ. ಆ ಮೂಲಕ ಅದರ ಆರ್ಥಿಕತೆಗೆ ಆಮದು ಹೊರೆಯಾಗದ ಹಾಗೆ ಅದು ನೋಡ್ಕೋತಾ ಇದೆ. ಇನ್ನು ರಷ್ಯಾ ಅದಿವತ್ತು ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಸೌದಿ ಅರೇಬಿಯಾದ ಜೊತೆಗೆ ಕಾಂಪೀಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಸೌದಿಗಿಂತಲೂ ಹೆಚ್ಚು ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡಿ ಆ ಮೂಲಕ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸ್ಕೊಳ್ತಾ ಇದೆ ರಷ್ಯಾ. ಹೀಗೆ ಪೆಟ್ರೋಲಿಯಂ ಅನ್ನೋದು ಪಾತಾಳದಲ್ಲಿದ್ದ ದೇಶಗಳ ಆರ್ಥಿಕತೆಯನ್ನು ಕೂಡ ಆಗಸದ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿದೆ. ಅಂಥದ್ದೊಂದು ಅವಕಾಶ ಈಗ ಭಾರತಕ್ಕೆ ಕೂಡ ಬಂದಿದೆ. ಭಾರತದಲ್ಲಿ ಪುರಾತನ ನದಿಗಳು ಹರಿಯುತ್ತಿದ್ದ ಜಾಗಗಳಲ್ಲೆಲ್ಲ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ನ ನಿಕ್ಷೇಪಗಳು ಪತ್ತೆಯಾಗಿವೆ. ಆ ಮೂಲಕ ಅಲ್ಲಿ ತೈಲ ಗಣಿಗಾರಿಕೆಯನ್ನು ಆರಂಭ ಮಾಡಿದರೆ ಭಾರತಕ್ಕೆ ಬೇಕಿರುವಷ್ಟು ತೈಲವನ್ನು ಪಡಿಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಗೋದಾವರಿ ನದಿ ತೀರ, ಕೃಷ್ಣೆ, ಭೀಮೆ, ಕಾವೇರಿ, ಗಂಗಾ, ಯಮುನಾ ಹೀಗೆ ಹಲವಾರು ನದಿ ಪಾತ್ರಗಳಲ್ಲಿ ತೈಲ ನಿಕ್ಷೇಪಗಳು ಪತ್ತೆಯಾಗಿದ್ದು ಮುಂಬೈನ ಬಾಂಬೆ ಹೈನಲ್ಲಿ ಕೂಡ ತೈಲ ನಿಕ್ಷೇಪ ಇದೆ ಅನ್ನೋದು ಗೊತ್ತಾಗಿದೆ. ಈಗ ಇವೆಲ್ಲವುಗಳ ಸಾಲಿಗೆ ಸೇರ್ಕೊಳ್ತಾ ಇರೋದು ಪಶ್ಚಿಮ ಬಂಗಾಳದ ಅಶೋಕ್ ನಗರ. ಗೆಳೆಯರೆ, ಭಾರತ ತನ್ನ ಬೇಡಿಕೆಯ 88% ಇಂಧನವನ್ನು ಸದ್ಯಕ್ಕೆ ಆಮದು ಮಾಡಿಕೊಳ್ತಾ ಇದೆ. 2022 ಹೊತ್ತಿಗೆ ಆ ಪ್ರಮಾಣವನ್ನು 67%ಗೆ ಇಳಿಸುವ ಗುರಿಯನ್ನು ಸರ್ಕಾರ ಹಾಕ್ಕೊಂಡಿದೆ. ಅಂದರೆ ಇನ್ನುಳಿದ 15%ನಷ್ಟು ಇಂಧನವನ್ನು ಸ್ಥಳೀಯವಾಗಿ ಉತ್ಪಾದಿಸೋದು, ಸೌರಶಕ್ತಿ ಹಾಗೂ ವಿದ್ಯುತ್ ಇಂಧನದ ಬಳಕೆಯನ್ನು ಉತ್ತೇಜಿಸೋದು ಹಾಗೂ ಎಥನಾಲ್ ಇಂಧನವನ್ನು ಬಳಸೋದ್ರ ಮೂಲಕ ಇಂಧನ ಬಳಕೆಯ ಪ್ರಮಾಣವನ್ನು ತಗ್ಗಿಸುವ ಲೆಕ್ಕಾಚಾರ ಹಾಕ್ಕೊಳ್ಳಲಾಗಿದೆ. ಇದು ಕಾರ್ಯಸಾಧು ಆಗಬೇಕು ಅಂದರೆ ಸ್ಥಳೀಯ ಇಂಧನ ಉತ್ಪಾದನೆಗೆ ಹೆಚ್ಚು ಗಮನ ಕೊಡಬೇಕು. ಸದ್ಯದ ಲೆಕ್ಕಾಚಾರದ ಪ್ರಕಾರ ನಮ್ಮಲ್ಲಿರೋದು 600 ಮಿಲಿಯನ್ ಟನ್ನಷ್ಟು ಪೆಟ್ರೋಲಿಯಂ ಇಂಧನ ಹಾಗೂ 1339 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸ್. ಇದಿಷ್ಟನ್ನು ಇಟ್ಕೊಂಡು ನಾವು ಇಂಧನದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿಬಿಡ್ತೀವಿ ಅಂದ್ಕೊಂಡ್ರೆ ಅದು ಖಂಡಿತ ಹುಚ್ಚುತನ ಆಗುತ್ತೆ. ಹೀಗಾಗಿನೇ ಭಾರತದ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಭಾರತದಲ್ಲಿರೋ ಇಂಧನ ನಿಕ್ಷೇಪಗಳ ಹೊಸ ಪಟ್ಟಿಯನ್ನು ತಯಾರು ಮಾಡಿತು. ಅದರಂತೆ ಈಗ ಪಶ್ಚಿಮ ಬಂಗಾಳದಲ್ಲಿನ 24 ಪರಗಣ ಜಿಲ್ಲೆಯಲ್ಲಿರೋ ಅಶೋಕ್ ನಗರದಲ್ಲಿ ಇಂಧನ ನಿಕ್ಷೇಪವನ್ನು ಕನ್ಫರ್ಮ್ ಮಾಡಲಾಗಿದೆ. ಸುಮಾರು 2 ವರ್ಷಗಳ ಹಿಂದೆಯೇ ಈ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದ್ದ ಇಂಧನ ಇಲಾಖೆ ಈಗ ಇಲ್ಲಿ ವಾಣಿಜ್ಯ ಬಳಕೆಗೆ ಯೋಗ್ಯವಾದ ಇಂಧನ ಇದ್ದು ಅಲ್ಲಿ ಮೈನಿಂಗ್ ನಡೆಸಬಹುದು ಅಂತ ಒಂದು ಕ್ಲಿಯರೆನ್ಸನ್ನು ಕೊಟ್ಟಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟನೆ ಕೊಟ್ಟಿದ್ದು, ಇಂಧನ ಸಚಿವರು ಅಶೋಕ್ ನಗರ್ಗೆ ಭೇಟಿ ಕೊಡ್ತಾ ಇದ್ದಾರೆ ಹಾಗೂ ಅಲ್ಲಿನ ಇಂಧನದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಈ ಇಂಧನ ನಿಕ್ಷೇಪ ಪಶ್ಚಿಮ ಬಂಗಾಳದ ಪಾಲಿಗೆ ಹೊಸ ಯುಗವನ್ನು ಆರಂಭ ಮಾಡಿದರೆ ಅಚ್ಚರಿ ಇಲ್ಲ. ಯಾಕೆಂದರೆ ಮೇಲ್ನೋಟಕ್ಕೆ ಇಲ್ಲಿಗೆ ಸರಿಸುಮಾರು 75,000 ಕೋಟಿಯಷ್ಟು ಬಂಡವಾಳ ಹರಿದು ಬರಲಿದ್ದು ಅದರಿಂದ ಸಹಸ್ರಾರು ಮಂದಿಗೆ ಇಲ್ಲಿ ಕೆಲಸ ಸಿಗೋ ಸಾಧ್ಯತೆ ಇರುತ್ತೆ. ಹಾಗೂ ಇಲ್ಲಿ ತೆಗೆಯುವ ಇಂಧನದಿಂದ ಭಾರತ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ವಿಚಾರದಲ್ಲಿ ಸ್ವಲ್ಪವಾದರೂ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ.
ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈ ಅಶೋಕ್ ನಗರ ವ್ಯಾಪ್ತಿಯಲ್ಲಿ ಸುಮಾರು 1,00,000 ಕ್ಯೂಬಿಕ್ ಮೀಟರ್ನಷ್ಟು ಇಂಧನ ಸಿಗಲಿದ್ದು, ಇದು ಭಾರತದಲ್ಲಿ ಸಿಕ್ಕಿರುವ ಕ್ಯಾಟಗರಿ 1 ಮಾದರಿಯ ನಿಕ್ಷೇಪ ಅನ್ನಿಸ್ಕೊಂಡಿದೆ. ಸದ್ಯಕ್ಕೆ ಭಾರತದಲ್ಲಿ 7 ಕಡೆಗಳಲ್ಲಿ ಇಂಧನ ಗಣಿಗಾರಿಕೆ ನಡೀತಾ ಇದ್ದು, ಇನ್ನು 5 ವರ್ಷಗಳಲ್ಲಿ ಇನ್ನೂ 3 ನಿಕ್ಷೇಪಗಳು ಇದಕ್ಕೆ ಸೇರ್ಪಡೆಯಾಗುತ್ತವೆ ಅಂತ ONGCಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಇದೇ ವೇಳೆ ಕಚ್ ಪ್ರದೇಶದ ಸುಮಾರು 28,000 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂಧನ ನಿಕ್ಷೇಪ ಪತ್ತೆಯಾಗಿದ್ದು, ಅಲ್ಲಿ ಕೂಡ ಆದಷ್ಟು ಬೇಗ ಗಣಿಗಾರಿಕೆ ಆರಂಭವಾಗುವ ಲಕ್ಷಣಗಳಿವೆ. ಸದ್ಯಕ್ಕೆ ಅಶೋಕ್ ನಗರ್ನಲ್ಲಿ ಪತ್ತೆ ಮಾಡಲಾಗಿರುವ ಇಂಧನದ ಸ್ಯಾಂಪಲನ್ನು ರಿಫೈನರಿಗೆ ಕಳುಹಿಸಲಾಗಿದ್ದು, ಅಲ್ಲಿಂದಲೂ ವರದಿ ಬಂದಿದೆ. ಆ ಪ್ರಕಾರವಾಗಿ ಅಶೋಕ್ ನಗರ ಬೇಸಿನ್ ವಾಣಿಜ್ಯ ಬಳಕೆಗೆ ಯೋಗ್ಯವಾದ ಇಂಧನವನ್ನು ಹೊಂದಿರುವುದು ದೃಢಪಟ್ಟಿದೆ. ಗೆಳೆಯರೆ, ಭಾರತದಲ್ಲಿರೋ ನಿಕ್ಷೇಪಗಳನ್ನು 4 ವಿಧದಲ್ಲಿ ವಿಂಗಡಿಸಲಾಗಿದ್ದು, ಅದರಲ್ಲಿ ಕಾಂಬೆ, ಮುಂಬೈ, ಕಾವೇರಿ, ಕೃಷ್ಣ, ಗೋದಾವರಿ, ಅಸ್ಸಾಂ ಪ್ರದೇಶಗಳು ಕ್ಯಾಟಗರಿ 1 ಅಡಿಯಲ್ಲಿ ಬರುತ್ತವೆ. ಕಚ್, ಮಹಾನದಿ ಮುಖಜಭೂಮಿ, ಅಂಡಮಾನ್ ನಿಕೋಬಾರ್, ಕೇರಳ ಮತ್ತು ಕೊಂಕಣ್ ರೀಜನ್ ಹಾಗೂ ಲಕ್ಷದ್ವೀಪಗಳು 2ನೇ ವರ್ಗಕ್ಕೆ ಸೇರುತ್ತವೆ. ಇನ್ನು 3ನೇ ವರ್ಗದಲ್ಲಿ ಹಿಮಾಲಯದ ತಪ್ಪಲು, ಗಂಗಾ ನದಿಯ ಮುಖಜಭೂಮಿ, ವಿಂಧ್ಯ ಪರ್ವತಗಳ ಸಾಲು, ಸೌರಾಷ್ಟ್ರ ಹಾಗೂ ಬಂಗಾಳದ ಪ್ರದೇಶಗಳು ಸೇರಿಕೊಳ್ಳುತ್ತವೆ. 4ನೆಯ ವರ್ಗದಲ್ಲಿ ಕರೇವಾ, ಸಾತ್ಪುರ್, ಛತ್ತೀಸ್ಗಢ, ನರ್ಮದಾ ವ್ಯಾಲಿ, ಬಸ್ತಾರ್ ಹಾಗೂ ಕಡಪಾಗಳು ಸೇರಿಕೊಳ್ಳುತ್ತವೆ. ಈ ಕ್ಯಾಟಗರಿಯನ್ನು ಅಲ್ಲಿನ ಇಂಧನದ ಲಭ್ಯತೆ ಮತ್ತು ಅವುಗಳ ಕ್ವಾಲಿಟಿಯ ಮೇಲೆ ನಿರ್ಧರಿಸಲಾಗುತ್ತೆ. ಇಷ್ಟು ದಿನ 3ನೇ ವರ್ಗದಲ್ಲಿದ್ದ ಬಂಗಾಳ ಈಗ ವಾಣಿಜ್ಯ ಬಳಕೆಗೆ ಯೋಗ್ಯ ಇಂಧನವನ್ನು ಹೊಂದಿರುವ ವರ್ಗಕ್ಕೆ ಸೇರಿಕೊಳ್ತಾ ಇದೆ. ಸೊ ಭಾರತದಲ್ಲಿ ಇನ್ನೊಂದು ಪ್ರದೇಶದಲ್ಲಿ ಇಂಧನವನ್ನು ಹೊರತೆಗೆಯುವ ಕೆಲಸ ಇನ್ನು ಮುಂದೆ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ಈ ಪ್ರದೇಶದಿಂದ ನ್ಯಾಚುರಲ್ ಗ್ಯಾಸನ್ನು ಹೊರತೆಗೆಯೋದಕ್ಕೆ ನಿರ್ಧರಿಸಲಾಗಿದ್ದು, ಅದು ಪರಿಸರಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ನಷ್ಟು ಹಾನಿಯನ್ನು ಉಂಟು ಮಾಡೋದಿಲ್ಲ. ಇದರಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮ 50% ಕಡಿಮೆ ಆಗಲಿದ್ದು, ಭಾರತದ ಇಂಧನದ ಅಗತ್ಯಕ್ಕೆ ಪೂರಕವಾಗಿ ಇದು ಕಾರ್ಯನಿರ್ವಹಿಸಲಿದೆ ಅನ್ನೋ ವಿಶ್ವಾಸವನ್ನು ಸಂಶೋಧಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಭಾರತದ ಬೇರೆ ಬೇರೆ ಭಾಗಗಳಲ್ಲಿನ ತೈಲ ನಿಕ್ಷೇಪದ ಮೇಲೆ ಸರ್ಕಾರ ಕಣ್ಣಿಟ್ಟಿದ್ದು, ಅಲ್ಲಿ ಕೂಡ ಮೈನಿಂಗ್ ಮಾಡೋದ್ರ ಮೂಲಕ ಅಲ್ಲಿನ ಇಂಧನವನ್ನು ಬಳಸೋದಕ್ಕೆ ಮುಂದಾಗುತ್ತೆ. ಆ ಮೂಲಕ ಭಾರತವನ್ನು ತೈಲ ಸ್ವಾವಲಂಬಿ ರಾಷ್ಟ್ರವನ್ನಾಗಿಸೋದಕ್ಕೆ ಮುನ್ನುಡಿ ಬರೆಯಲಾಗ್ತಾ ಇದೆ. ಹಾಗೆ ನೋಡಿದರೆ ಭಾರತದಲ್ಲಿ ಇಂಧನ ನಿಕ್ಷೇಪಗಳು ದಶಕಗಳ ಹಿಂದೆಯೇ ಪತ್ತೆಯಾಗಿದ್ವು. ಆದರೆ ಇಲ್ಲಿ ಎಷ್ಟು ಪ್ರಮಾಣದ ಇಂಧನ ಇದೆ ಅನ್ನೋದರ ಬಗ್ಗೆ ಖಚಿತವಾದ ಮಾಹಿತಿ ಇರಲಿಲ್ಲ. ಮತ್ತು ಲಭ್ಯ ಮಾಹಿತಿಗಳ ಪ್ರಕಾರ ಭಾರತದ ಇಂಧನ ನಿಕ್ಷೇಪಗಳಲ್ಲಿ ದೊರೆಯಬಹುದಾದ ಪೆಟ್ರೋಲಿಯಂ ನಮ್ಮ 3 ವರ್ಷಗಳ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋ ಕಾರಣಕ್ಕೆ ತೈಲವನ್ನು ಹೊರತೆಗೆಯೋ ಕೆಲಸ ಆರಂಭ ಮಾಡಿರಲಿಲ್ಲ. ಈಗ ನಮ್ಮಲ್ಲಿ ಹೊಸ ನಿಕ್ಷೇಪಗಳು ಪತ್ತೆಯಾಗೋದಕ್ಕೆ ಶುರುವಾಗಿವೆ. ಹೀಗಾಗಿ ಮೈನಿಂಗ್ ಆರಂಭಿಸಲಾಗ್ತಾ ಇದೆ. ಅದರ ಜೊತೆಗೆ ನಮ್ಮ ಆಮದು ಕೂಡ ಹಾಗೆ ಮುಂದುವರಿಯುತ್ತೆ. ಇಲ್ಲಿ ಭಾರತದ ತೈಲ ಸಂಪನ್ಮೂಲ ನಮ್ಮ ಆಮದು ಪ್ರಮಾಣವನ್ನು ಕಡಿಮೆ ಮಾಡಲಿ ಅನ್ನೋ ಉದ್ದೇಶ. ಆದರೆ ನಮ್ಮಲ್ಲಿನ ನಿಕ್ಷೇಪಗಳು ಖಾಲಿಯಾದ ನಂತರ ಮುಂದೆ ಮತ್ತೆ ಆಮದಿನ ಮೇಲೆ ಭಾರತ ಅವಲಂಬಿತ ಆಗಬೇಕು. ಅದನ್ನು ತಪ್ಪಿಸಬೇಕು ಅಂದರೆ ಪರ್ಯಾಯ ಹಾಗೂ ಮರುಬಳಕೆಯ ಇಂಧನಗಳತ್ತ ನಾವು ವಾಲಬೇಕಾಗತ್ತೆ. ಆದರೆ ಆ ಬಗ್ಗೆ ನಮ್ಮ ಬದ್ಧತೆ ಎಷ್ಟಿದೆ ಅನ್ನೋದನ್ನು ಸೋಲಾರ್ ಪವರ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಸಾಕಷ್ಟು ಜನ ಸಿದ್ಧರಿದ್ದರೂ ಕೂಡ ಅದನ್ನು ಖರೀದಿ ಮಾಡೋದಕ್ಕೆ ನಮ್ಮ ಪವರ್ ಕಾರ್ಪೊರೇಷನ್ಗಳು ಸಿದ್ಧ ಇಲ್ಲ. ಯಾಕೆ ಅಂದರೆ ಅದರಲ್ಲಿ ಅವರಿಗೆ ನಿರೀಕ್ಷಿತ ಆದಾಯ ಬರೋದಿಲ್ಲ. ಅಲ್ಲಿ ಮೇಲಿಂದ ಕೆಳಗಿನವರೆಗೆ ಎಲ್ಲರಿಗೂ ತಿನ್ನೋದಕ್ಕೆ ಅವಕಾಶ ಕಡಿಮೆ. ಹೀಗಾಗಿ ಸೋಲಾರ್ ಬಗ್ಗೆ ಪವರ್ ಕಾರ್ಪೊರೇಷನ್ಗಳಿಗೆ ಆಸಕ್ತಿ ಕಡಿಮೆ. ಗೆಳೆಯರೆ, ಇದು ಭಾರತದಲ್ಲಿ ಸಿಕ್ಕಿರುವ ಮತ್ತೊಂದು ನ್ಯಾಚುರಲ್ ಗ್ಯಾಸ್ ಮತ್ತು ಆಯಿಲ್ ನಿಕ್ಷೇಪದ ಕುರಿತಾದ ಸಣ್ಣ ಪರಿಚಯ. ಈ ಪೆಟ್ರೋಲಿಯಂ ಹೇಗೆ ಉತ್ಪತ್ತಿಯಾಗುತ್ತೆ, ಅದು ಸಾಮಾನ್ಯವಾಗಿ ಸಿಗೋದು ಎಲ್ಲಿ ಅನ್ನೋದ್ರ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆಯೇ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಯಾಕೆ ಅಷ್ಟೊಂದು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗ್ತಾ ಇದೆ, ಅದನ್ನು ನೀವು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.